ಕಾರ್ಖಾನೆ ಐದು ಹೇಳಿ ವಿಡಿಯೋ ಎಲ್ಲ ಬೆಂಜಿಗೆ ಅಲ್ಲ ಅದು ಔಟ್ಪುಟ್ ಬರ್ತಲ್ಲ ಸಂಡೆ போட்டிருக்கா அங்க போயிட்டு இப்போ அது கட் பண்ணதுனால இங்க வந்து ஹெவி தண்ணி வருது கம்ப்ளீட்டா அது தண்ணி வந்துச்சு யாராலுமே எதுவுமே பண்ண முடியாத அளவுக்கு உள்ள வரல தண்ணி வருது மக்கள் கிளீன் பண்ணுறாங்க அங்கே இப்போதைக்கு சாப்பாடு ரெடி பண்ணியிருக்காங்க சாப்பிடுங்க மீதி நாளைக்கு வராது இன்னும் கம்ப்ளீட்டாக ஒரு வாட்டி சர்வே பண்ணிட்டு என்ன கதை பண்ணுறாரு क्या काम हो रहा है ये जेसीपी वो दोटी के नहीं देखे रामदोला मटन है वहाँ उठाना भाई वहाँ जो ऊपर आया सो पूरा वहाँ ज्यादा तो लेना हाँ भाई देख लगे खड़ लगे रहे ना थोड़ा पिछाओ करेंगे अब करेंगे थोड़ा నేను ಸಿಟ್ಟಿಂಗ್ ಮಾಡಬೇಕಾದ್ರೆ ಇವತ್ತು ಸಾಯಂಕಾಲ 7 ಗಂಟೆಗೆ ಶುರುವಾದ ಮಳೆ ಭಾಳ ಜೋರಾಗಿ ಮಳೆ ಬಂತು. ಅದರಲ್ಲಿ ಬಂಗಾರಪೇಟೆಯ ಸೇಟ್ ಕಾಂಪೌಂಡ್ನಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ. ಈ ಅವ್ಯವಸ್ಥೆ ಒಂದು 20 ವರ್ಷದಿಂದ ಇದೆ. ಮೊದಲು ನಾನು ಅಲ್ಲಿ ಕೌನ್ಸಿಲರ್ ಆದಾಗ ಮೊದಲನೇ ಬಾರಿಗೆ ನಾನು ಕೌನ್ಸಿಲರ್ ಆಗಿದ್ದೆ ಅಲ್ಲಿಂದಾನೆ. ಆವಾಗ ನೀರು ಸರಳವಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದೆ. ಇವಾಗ ಅಲ್ಲಿ ಮನೆಗಳು ಮಾತ್ರ ಜಾಸ್ತಿ ಕಟ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಮೋರಿಗಳು ಚಿಕ್ಕದಾಗಿ ಹೋಗಿದೆ. ಆದ್ದರಿಂದ ಬೆಳಗ್ಗೆ ಮುನ್ಸಿಪಲ್ ಆಫೀಸ್ ಅವ್ರನ್ನ ಕರ್ಕೊಂಡು ಅಲ್ಲಿ ಸ್ಥಳೀಯ ಕೌನ್ಸಿಲರ್ಗಳನ್ನೆಲ್ಲ ಕರ್ಕೊಂಡು ಅಲ್ಲಿ ಏನು ವ್ಯವಸ್ಥೆ ಮಾಡಿದ್ರೆ ಆ ನೀರು ಸರಳವಾಗಿ ಹೋಗುತ್ತೆ ಅದನ್ನು ಒಂದು ಟೆಕ್ನಿಕಲಿ ಇಂಜಿನಿಯರ್ಸ್ನ ಹೆಲ್ತ್ ಇನ್ಸ್ಪೆಕ್ಟರ್ಸ್ನ ಎಲ್ಲ ಕರ್ಕೊಂಡು ಅದನ್ನು ಏನು ವ್ಯವಸ್ಥೆ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವೆಲ್ಲರೂ ಹೋಗ್ಬಿಟ್ಟು ಈ ರಾತ್ರಿಯಲ್ಲಿ ಇವಾಗ ಅಲ್ಲಿ ನೋಡೋಕ್ಕಾಗಿಲ್ಲ. ಬರೀ ಮನೆಗಳ ಹತ್ರ ಒಳಗಡೆ ಹೋಗಿದ್ವಿ. ಮನೆಯಲ್ಲಿ ಪಾಪ ಅವರು ಏನು ಅಲ್ಲಿ ಮಲ್ಕೊಳ್ಳೋಕೆ ಕೂಡ ಇವತ್ತು ಆಗ್ತಾ ಇಲ್ಲ. ಅದರಿಂದ ಇಲ್ಲಿ ಅಕ್ಕಚಮ್ಮ ಚೌಟ್ರಿಯಲ್ಲಿ ನಮ್ಮ ಮಹೇಶ್ ಅವರು ಇಲ್ಲಿ ಉಳ್ಕೊಳ್ಳಿ ಅವರೆಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿರೋ ಹೆಣ್ಮಕ್ಳಿಗೆ ಮಕ್ಕಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಮಲ್ಕೊಂಡು
ಅವರಿಗೆ ಊಟಗಳ ವ್ಯವಸ್ಥೆನೂ ಮಾಡಿದ್ದೀವಿ. ಬೆಳಗ್ಗೆ ಎಷ್ಟು ಜನ ಇದ್ದರೆ ಅಲ್ಲಿ ಇಲ್ಲೇ ತಿಂಡಿ ವ್ಯವಸ್ಥೆ ಅವ್ರಿಗೆ ಮಾಡಿ ಬೆಳಗ್ಗೆ ಮುನ್ಸಿಪಲ್ ಆಫೀಸ್ ಅವ್ರನ್ನ ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ವ್ಯವಸ್ಥಿತವಾಗಿ ಏನು ಮಾಡಬೇಕು, ಟೆಕ್ನಿಕಲಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಏನು ಮಾಡಬೇಕು ಒಂದು ಅಲ್ಲಿ ಡಿಸ್ಕಷನ್ ಮಾಡ್ಕೊತೀವಿ. ಅದರಲ್ಲೂ ಶಾಸಕರನ್ನು ಅಲ್ಲಿ ಕರ್ಕೊತೀವಿ. ನಮ್ಮ ಹಾಲಿ ಸಂಸದರು ಮಾಜಿ ಸಂಸದರು ಇಬ್ಬರನ್ನೂ ಕರ್ಕೊಂಡು ಎಲ್ಲರೂ ಕೂತ್ಕೊಂಡು, ಯಾಕಂದರೆ ಇದು ಒಬ್ಬರ ಕೈಯಲ್ಲಾಗೋದು ಪ್ರಾಬ್ಲಮ್ ಅಲ್ಲ ಸಾಲ್ವ್ ಮಾಡೋದಕ್ಕೆ. ರೈಲ್ವೆ ಡಿಪಾರ್ಟ್ಮೆಂಟು ಬೇಕು, ಸೆಂಟ್ರಲ್ ಗೌರ್ಮೆಂಟು ಬೇಕು, ಸ್ಟೇಟ್ ಗೌರ್ಮೆಂಟು ಬೇಕು. ಅದರಿಂದ ಶಾಸಕರು ಬರಬೇಕಲ್ಲಿಗೆ, ಸಂಸದರುಗಳು ಇಬ್ಬರು ಹಾಲಿ ಮತ್ತು ಮಾಜಿ ಇಬ್ಬರನ್ನ ಕರೆಸ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕಾಗುತ್ತೆ.